ಕಳೆದ 3 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀನಿ. ಅವರ ಆಡಳಿತ ವೈಖರಿಯ ಬಗ್ಗೆ, ಅವರ ಸರ್ಕಾರದ ಧೋರಣೆಯ ಬಗ್ಗೆ, ಓಲೈಕೆ ಬಗ್ಗೆ, ಈ ತರ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಕಟುವಾಗಿ ಟೀಕೆಯನ್ನು ಕೂಡ ಮಾಡಿದ್ದೀನಿ. ಆದರೆ ಅವರು ಇವತ್ತು ರಿಸೈನ್ ಮಾಡಿ ಕುರ್ಚಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ಖಂಡಿತ ಯಾವುದೇ ಅಬದ್ಧದ ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅವರು ಆಡಳಿತದಲ್ಲಿ ಇದ್ದಾಗ ಏನೇನು ಹೇಳಬೇಕು, ಏನೇನು ಟೀಕೆಗಳು ಮಾಡಬೇಕು ಇವೆಲ್ಲ ಮಾಡಾಗಿದೆ. 3 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಆದಾಗ ಬಹಳ ಸಡಗರ ಸಂಭ್ರಮದಿಂದ ಅಧಿಕಾರವನ್ನ ವಹಿಸಿಕೊಂಡಿದ್ರು, ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ನಿನ್ನೆ ಯಾವುದೇ ರಂಪ ರಗಳೆಗಳಿಲ್ಲದೆ ಗೌರವಯುತವಾಗಿ ಆ ಚೇರನ್ನು ಬಿಟ್ಟು ಕೂಡ ಕೆಳಗಿಳಿದಿದ್ದಾರೆ. ಅವರ ಮುಂದಿನ ಜೀವನ ಬಹುಶಃ ಅವರು ರಾಜಕೀಯದ ಕಡೆಯ ಕಾಲಘಟ್ಟದಲ್ಲಿದ್ದಾರೆ. ಅವರ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ. ಹಾಗೆ ಹೊಸ ಮುಖ್ಯಮಂತ್ರಿಯಾಗಿ ಮಾಧ್ಯಮಗಳ ವರದಿಯಂತೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನ ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ. ಅವರು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಯಾವ ಸಂಭ್ರಮದಲ್ಲಿ ಇದ್ರು, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅದೇ ಒಂದು ಸಂಭ್ರಮ ಸಡಗರದ ಸನ್ನಿವೇಶದಲ್ಲಿ ಇದ್ದಾರೆ. ಅವರಿಗೂ ಕೂಡ ಶುಭವಾಗ್ಲಿ, ಒಳ್ಳೆ ಆಡಳಿತವನ್ನು ಕೊಡಿ. ನಾವು ನಿಮ್ಮನ್ನ ಪ್ರತಿನಿತ್ಯವೂ ಕೂಡ ಟೀಕೆ ಮಾಡುವಂತಹ ಒಂದು ಸನ್ನಿವೇಶವನ್ನ, ಸಂದರ್ಭವನ್ನ ಸೃಷ್ಟಿಸಿಕೊಳ್ಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಕೇಳ್ಕೊಳ್ತೀನಿ ಮತ್ತು ಶುಭ ಹಾರೈಸ್ತೀನಿ. ಇನ್ನ ಸರಿಯಾಗಿ ಆಡಳಿತವನ್ನು ಕೊಡದೇ ಇದ್ದಾಗ, ವೈಫಲ್ಯಗಳಾದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಖಂಡಿತ ರಿಯಾಕ್ಟ್ ಮಾಡೇ ಮಾಡ್ತೀವಿ. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ತಯಾರಿಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ನಾನು ಖಂಡಿತ ಅಬದ್ಧದ ಮಾತುಗಳನ್ನಾಡಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಆಡಳಿತವನ್ನು ಕೊಡಿ, ಎಲ್ಲರಿಂದ ಸಹಿ ಅನ್ನಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ವಿರೋಧ ಪಕ್ಷಗಳ ಟೀಕೆಗೆ, ಜನರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ.